ಮೊನ್ನೆ ಭಗೀರಥ ಚಕ್ರವರ್ತಿ ಬಗ್ಗೆ ಎಪಿಸೋಡ್ ಮಾಡಿದ್ವಿ. ಭಗೀರಥ ಚಕ್ರವರ್ತಿಯ ಮಗ ಶ್ರುತ ಅಂತ. ಶ್ರುತ ಚಕ್ರವರ್ತಿಯ ಮಗ ನಾಭಾಗ ಚಕ್ರವರ್ತಿ. ನಾಭಾಗ ಚಕ್ರವರ್ತಿಯ ಮಗ ಅಂಬರೀಷ ಚಕ್ರವರ್ತಿ. ಅಂಬರೀಷನ ಕತೆ ಎಲ್ರಿಗೂ ಗೊತ್ತು. ಅಂಬರೀಷ ಮತ್ತು ದೂರ್ವಾಸರ ಕಥೆ ಎಲ್ರಿಗೂ ಗೊತ್ತು. ಅದು ಬೇಕಾದರೆ ಇನ್ನೊಂದು ಸಲ ನಾವು ಆ ವಿಚಾರ ಮಾಡೋಣ. ಅಂಬರೀಷನ ಮಗ ಸಿಂಧುದ್ವೀಪ ಚಕ್ರವರ್ತಿ. ಈ ಸಿಂಧುದ್ವೀಪ ಚಕ್ರವರ್ತಿ ಯೋಗಿ ರಾಜ. ಅವನು ಸಿಂಧುದ್ವೀಪ ವೇದಗಳನ್ನು ತುಂಬ ಕರಗತ ಮಾಡ್ಕೊಂಡಿದ್ದಂತೆ. ವೇದಗಳಿಂದ ಅವನು ಒಂದು ಸೂಕ್ತನ ಮಾಡ್ತಾನೆ. ಅದು ನಿತ್ಯ ಸಂಧ್ಯಾವಂದನೆಯ ಕ್ರಮದಲ್ಲಿ ಅದನ್ನು ಹೇಳ್ತೀವಿ ನಾವು. ಆಪೋಹಿಷ್ಟೇತಿ ತ್ರಿಚಸ್ಯ ಸೂಕ್ತಸ್ಯ ಅಂಬರೀಷ ಸಿಂಧುದ್ವೀಪ ಋಷಿ ಆಪೋ ದೇವತಾ ಗಾಯತ್ರಿಶ್ಚಂದ ಮಾರ್ಜಿನೇ ವಿನಿಯೋಗ ಆಪೋಹಿಷ್ಟಾಮಯೋ ಭುವಃ ತಾನೋ ಊರ್ಜೆ ದದಾತನ ಮಹೇರ್ನಾಯ ಚಕ್ಷಸೆ ಯೋವ ಶಿವತಮೋರಸಃ ತಸ್ಯ ಭಾಜಯತೆ ಹನಃ ಉಷತೀರಿವ ಮಾತರಃ ತಸ್ಮಾ ಅರಂಗಮಾಮವೋ ಯಸ್ಯ ಕ್ಷಯಾಯ ಜನ್ಮತ ಆಪೋ ಜನಯತಾಚನಃ ಅಂತ. ಅಂಬರೀಷ ಸಿಂಧುದ್ವೀಪ ಋಷಿ ಅಂತ ಬರುತ್ತೆ. ಅದರೊಳಗೆ ಸಿಂಧುದ್ವೀಪ ಚಕ್ರವರ್ತಿ ವೇದಗಳಿಂದ ಇದನ್ನು ಸೂಕ್ತನ ಕಂಡುಕೊಂಡು ಅದನ್ನು ಕೊಟ್ಟಿರುವಂಥದ್ದು. ಸಂಧ್ಯಾವಂದನೆ ಕೇವಲ ಬ್ರಾಹ್ಮಣರು ಮಾತ್ರ ಮಾಡೋದಲ್ಲ, ಜಗತ್ತಲ್ಲಿರೋ ಎಲ್ಲ ಮನುಷ್ಯರು ಮಾಡಬೇಕು. ಏನು ಸಂಧ್ಯಾವಂದನೆ ಅಂದರೆ, ಸಂಧ್ಯೆ ಅಂದರೆ ಏನು? ಸೂರ್ಯನ ಬೆಳಕಿಗೆ ವಂದಿಸುವುದು ಅಂತ. ಸೂರ್ಯನ ಹೆಂಡತಿ ಸಂಧ್ಯೆ ಅಂದರೆ ಸೂರ್ಯನ ಬೆಳಕು ಅಂತ. ಸೊ ಸೂರ್ಯ ಬರಲಿಲ್ಲ ಅಂತಂದರೆ ಮಳೆ ಬರಲ್ಲ, ಬೆಳೆ ಆಗಲ್ಲ, ಜಗತ್ತೇ ನಾಶ ಆಗೋಗುತ್ತೆ. ಹೌದಾ? ಸೂರ್ಯ ಚಂದ್ರರು ತುಂಬ ಇಂಪಾರ್ಟೆಂಟು ಅಲ್ವಾ? ಎಲ್ರಿಗೂ ಬೇಕು, ಎಲ್ರಿಗೂ ಅವಶ್ಯಕತೆ. ಹೌದಾ? ಸೊ ಹಾಗಾಗಿ ಸೂರ್ಯನಿಗೆ ವಂದಿಸುವುದು ಅಂದ್ರೆ ನಮಸ್ಕಾರ ಆಯಿತು ಅಂದ್ಬಿಡೋದಲ್ಲ. ಅದಕ್ಕೊಂದು ಪ್ರೊಸೀಜರ್ ಇದೆ. ಪ್ರತಿಯೊಂದು ಕೆಲಸಕ್ಕೂ ಅದರದ್ದೇ ಆದಂಥ ಒಂದು ಪ್ರೊಸೀಜರ್ಸು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನು, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು ಅಂತ ಇರುತ್ತಲ್ವ. ಅದೇ ಥರ ಇದಕ್ಕೂ ಸಂಧ್ಯಾವಂದನೆಗೂ ಹೀಗೆ ಮಾಡಬೇಕು ಅಂತ ಇದೆ. ಅದನ್ನು ಪ್ರತಿಯೊಬ್ಬರೂ ಮಾಡಬೇಕು, ಏನು ತಪ್ಪೇನಿಲ್ಲ. ಆ ಸಂಧ್ಯಾವಂದನೆಯಲ್ಲಿ ಈ ಒಂದು ಸೂಕ್ತ ಬರುತ್ತೆ. ಅಂಬರೀಷ ಸಿಂಧುದ್ವೀಪ ಋಷಿ ಅಂದರೆ ಅಂಬರೀಷನ ಮಗ ಸಿಂಧುದ್ವೀಪ ಕಂಡುಕೊಂಡಂತಹ, ವೇದಗಳಿಂದ ಕಂಡುಕೊಂಡಂತಹ ಈ ಸೂಕ್ತ. ಇದು ಒಂದು ವಿಚಾರ. ಈ ಸಿಂಧುದ್ವೀಪನ ಮಗ ಅಯುತಾಜಿತ ಚಕ್ರವರ್ತಿ. ಈ ಅಯುತಾಜಿತ ಚಕ್ರವರ್ತಿಯ ಮಗ ಋತುಪರ್ಣ ಚಕ್ರವರ್ತಿ. ಋತುಪರ್ಣ ಚಕ್ರವರ್ತಿ ಯಾರು ಅಂದರೆ ನಳ ದಮಯಂತಿಯರ ಕಥೆಯಲ್ಲಿ ಬರ್ತಾನೆ. ನಳ ದಮಯಂತಿಯರ ಕಥೆನ ನಾವು ಮಹಾನುಭಾವರು ಕನಕದಾಸರು ನಳಚರಿತ್ರೆ ಅಂತ ಬರೆದಿದ್ದಾರೆ. ಅದ್ಭುತವಾಗಿದೆ. ಆ ಕಥೆ ಓದಿದ್ರೆ, ಕನಕದಾಸರು ಬರೆದಿರೋ ನಳಚರಿತ್ರೆ ಓದಿದ್ರೆ ಯಾವ ಲೆವೆಲಲ್ಲಿ ಎಮೋಷನಲ್ ಆಗುತ್ತೆ ಅಂದರೆ, ಓದಿ ತಗೊಂಡು ತುಂಬ ಪುಣ್ಯ ಅದನ್ನು ಕೇಳಿದ್ರೆ. ನಳ ದಮಯಂತಿಯರ ಬಗ್ಗೆ ಕಥೆ, ಅದನ್ನೆಲ್ಲ ನಾನೀಗ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಇನ್ಯಾವ ಥರ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ನಳ ತುಂಬ ಚೆನ್ನಾಗಿದ್ದ ನೋಡೋದಕ್ಕೆ. ಈ ವಾಸ್ ದಿ ಹ್ಯಾಂಡ್ಸಮ್ ಫೆಲೋ. ಅಲ್ಲದೆ ನಳಪಾಕ ಅಂತ ಅಂತೀವಲ್ಲ ನಾವು, ವೆಜಿಟೇರಿಯನ್ ಫುಡ್ಗೆ ಅವನು ನಳ ಹಿ ವಾಸ್ ಎ ಗ್ರೇಟ್ ಶೆಫು. ಅಂದರೆ ಅಡುಗೆ ಭಟ್ಟ ಆಗಿದ್ದ ಅವನು ಚಕ್ರವರ್ತಿ ಆದ್ರೂ ತುಂಬ ಚೆನ್ನಾಗಿ ಅಡುಗೆ ಮಾಡೋನಂತೆ. ಸಸ್ಯಾಹಾರಿ ಅಡುಗೆನ ತುಂಬ ಚೆನ್ನಾಗಿ ಮಾಡೋನು. ಹಾಗೆ ಅವನು ಒಳ್ಳೆ ಹಾರ್ಸ್ ರೈಡರ್, ಕುದುರೆ ಓಡಿಸೋನು, ತುಂಬ ಚೆನ್ನಾಗಿ ಓಡಿಸೋನು. ತುಂಬ ಅನೇಕ ಒಳ್ಳೆ ಗುಣಗಳಿರೋವಂಥ ಮಹಾನುಭಾವ ಅವನು ನಳ. ಅವನ ಹೆಂಡತಿ ದಮಯಂತಿ, ಅವಳು ತುಂಬ ರೂಪಸಿ. ನಳನಿಗೆ ಒಂದು ಚಟ ಇತ್ತು. ಆಗಿನ ಕಾಲದಲ್ಲಿ ರಾಜ ಮಹಾರಾಜರಿಗೆಲ್ಲ ಒಂದು ಚಟ ಇರೋದು ಏನು ಅಂದರೆ ಜೂಜಾಡೋದು. ನಾವು ಮಹಾಭಾರತದಲ್ಲಿ ಧರ್ಮರಾಜನ ವಿಚಾರದಲ್ಲಿ ನಾವು ನೋಡ್ತೀವಿ, ಜೂಜಾಡ್ಬಿಟ್ಟೆ ಅವನು ಜೀವನ ಹಾಳು ಮಾಡ್ಕೊಂಡಾಗ. ಅದೇ ಥರ ನಳಚಕ್ರವರ್ತಿನೂ ಜೂಜಾಡಿ ತನ್ನ ರಾಜ್ಯ ಕೋಶ ಎಲ್ಲನೂ
ಕಳ್ಕೊಂಡು ಬರೀ ಏಕವಸ್ತ್ರದಲ್ಲಿ ರಾಜ್ಯ ಬಿಟ್ಟು ಅವನನ್ನು ಅವನು ಎಲ್ಲ ಬಿಟ್ಟು ಎಲ್ಲ ಕೊಟ್ಟು ಅವನ ಹೆಂಡತಿ ಇಬ್ಬರು ರಾಜ್ಯಭ್ರಷ್ಟರಾಗಿ ಬಂದ್ಬಿಡ್ತಾರೆ. ಕಾಡಿನಲ್ಲಿ ಅಲಿಯುವಂಥ ಪರಿಸ್ಥಿತಿ ಬರುತ್ತೆ. ಇಡೀ ದೇಶಕ್ಕೆ ಚಕ್ರವರ್ತಿ ಆಗಿದ್ದಂಥ ನಳ ಜೂಜಾಡ್ಬಿಟ್ಟು ಹಾಳು ಮಾಡ್ಕೊಂಬಿಟ್ಟ. ಆವಾಗ ಅವನು ಹೀಗೆ ಅಲಿತಾ ಕಾಡಿನಲ್ಲಿ ಬಂದು ಕಾಡಲ್ಲಿ ತನ್ನ ಹೆಂಡತಿ ದಮಯಂತಿನ ಕೂಡ ಬಿಟ್ಬಿಡ್ತಾನೆ. ಯಾಕೆಂದರೆ ಅವನಿಗೆ ಅವಮಾನ ತಡೆಯೋದಕ್ಕಾಗಲ್ಲ. ಗಂಡ ಹೆಂಡತಿ ಸಪ್ರೇಟ್ ಆಗ್ಬಿಡ್ತಾರೆ, ಅವಳೊಂದು ಕಡೆ ಇವನೊಂದು ಕಡೆ. ಆವಾಗ ನಳನಿಗೆ ಒಂದು ಬ್ರೀಫಾಗಿ ಹೇಳ್ಬಿಡ್ತೀನಿ ನೋಡಿ. ನಳನಿಗೆ ಒಬ್ಬ ನಾಗದೇವತೆ ಕಾರ್ಕೋಟಕ ಅಂತ, ಕಾರ್ಕೋಟಕ ನಳನಿಗೆ ಕಚ್ತಾನೆ. ನಳ ಅವನನ್ನು ಕೇಳ್ತಾನೆ, ಯಾಕೆ ನೀನು ನನಗೆ ಕಚ್ಚಿದೆ, ನಾನು ಏನು ತಪ್ಪು ಮಾಡಿದ್ದೀನಿ ಅಂದಾಗ ಕಾರ್ಕೋಟಕ ನಾಗ ಹೇಳ್ತಾನೆ, ನಿನ್ನೊಳಗೆ ಕಲಿ ಸೇರ್ಕೊಂಡಿದ್ದಾನೆ. ಆ ಜೂಜಾಡೋದು ಅನ್ನೋದೇ ಒಂದು ಕಲಿ, ಅದು ಪೀಡೆ. ಅದು ಜೂಜಾಡೋದು, ಕುಡಿಯೋದು, ದಮ್ ಹೊಡಿಯೋದು, ಪಾನ್ ಪರಾಗು, ಆಮೇಲೆ ಹೆಣ್ಣಿನ ಸಾವಾಸ, ಇವೆಲ್ಲ ಒಂದು ಅನಿಷ್ಟ, ಅದು ಪೀಡೆ, ದರಿದ್ರ, ಅದು ಜಷ್ಟೆ ಅಂತಾರೆ ಅದನ್ನು. ಅದೆಲ್ಲ ಕಲಿಯುಗದ ಕಲಿ ಇದನ್ನಲ್ಲ, ಅವನ ಸಂಕೇತ. ಅದೆಲ್ಲ ಅವನು ಆವರಿಸ್ಕೊಂಬಿಟ್ರೆ ಆ ಮನುಷ್ಯ ಎಕ್ಕುಟ್ಟೋದಂಗೆನೇನೆ, ಆಯಿತಾ. ಸೊ ಆ ಲಿಸ್ಟಲ್ಲಿ ಜೂಜ್ ಕೂಡ ಬರುತ್ತೆ. ಅಂದರೆ ಕುದುರೆ ರೇಸು, ಇಸ್ಪೀಟು. ಆಗಿನ ಕಾಲದಲ್ಲಿ ಇಸ್ಪೀಟು ಅದೆಲ್ಲ ಇರಲಿಲ್ಲ. ಪಗಡೆ ಆಡಿ ಇದು ಮಾಡೋದು, ಅವೆಲ್ಲ ಪೀಡೆ ಅದೆಲ್ಲ. ಸೊ ಕಲಿ ನಿನ್ನೊಳಗೆ ಹೊಕ್ಕಿದ್ದಾನೆ. ನೀನು ತುಂಬ ಧರ್ಮಿಷ್ಠ, ಆದರೆ ಕಲಿ ನಿನ್ನೊಳಗೆ ಹೊಕ್ಬಿಟ್ಟು ನೀನು ಧರ್ಮನ ಮರ್ತುಬಿಟ್ಟು ನೀನು ರಾಜ್ಯ ಎಲ್ಲ ಕಳ್ಕೊಂಡಿದ್ಯಾ. ಅದಕ್ಕೆ ನಾನು ಕಚ್ಚಿದ್ದೀನಿ. ನಾನು ಕಚ್ಚಿರೋ ವಿಷದಿಂದ ಕಲಿಗೆ ಉರಿ ಶುರು ಆಗಿಬಿಡುತ್ತೆ ಒಳಗಡೆ. ನೀನು ಕ್ಲೀನ್ ಆಗ್ತಾ ಹೋಗ್ತೀಯ. ಅಂದರೆ ಇವಾಗ ನಮಗೇನಾರ ಕಾಯಿಲೆ ಬಂದಾಗ ಇಂಜೆಕ್ಷನ್ಗಳು ತಗೋತೀವಲ್ಲ, ಟ್ರೀಟ್ಮೆಂಟು, ಕಾಯಿಲೆ ಹೋಗ್ಸೋಕ್ಕೆ ತೊಗೊಂಡ ತಕ್ಷಣ ಸರಿ ಹೋಗ್ಬಿಡುತ್ತಾ? ಇಲ್ಲ, ಅದಕ್ಕೆ ಅಂತ ಒಂದು ಟೈಮ್ ಇರುತ್ತೆ. ಸೊ ಅದರದ್ದು ರಿಯಾಕ್ಷನ್ಸ್ ನಡೀತಿರುತ್ತಲ್ಲ. ಸೊ ಹಾಗೆ ಕಾರ್ಕೋಟಕ ಕಚ್ಚೋದೇ ಇಂಜೆಕ್ಷನ್ ಕೊಟ್ಟಂಗೆ ನಳನಿಗೆ. ಆಮೇಲೆ ನಳನಿಗೆ ಹೇಳ್ತಾನೆ ಕಾರ್ಕೋಟಕ, ಹೋಗು ಋತುಪರ್ಣ ಚಕ್ರವರ್ತಿ ರಾಜ್ಯದಲ್ಲಿ ಹೋಗಿ ಅವನನ್ನು ಕೇಳಿ ಅವನ ಹತ್ರ ಏನಾರ ಕೆಲಸ ಮಾಡು, ನಿನಗೆ ಮುಂದೆ ಒಳ್ಳೆಯದಾಗುತ್ತೆ ಅಂತ ಹೇಳಿ ಅವನಿಗೆ ಆಶೀರ್ವಾದ ಮಾಡಿ ಕಳಿಸ್ತಾನೆ. ನಳ ತುಂಬ ಸೆನ್ಸಿಬಲ್ಲು, ಹೋಗ್ತಾನೆ. ಋತುಪರ್ಣ ಚಕ್ರವರ್ತಿ ರಾಜ್ಯಕ್ಕೆ ಬರ್ತಾನೆ. ಬಂದು ಮೈಯೆಲ್ಲ ಗಂಟಾಗಿ ಹೋಗಿರುತ್ತೆ ಹಾವು ಕೇಳಿ ಕಚ್ಚಿಸ್ಕೊಂಡು. ಋತುಪರ್ಣನ ಹತ್ರ ಕೇಳ್ತಾನೆ, ಈ ಥರ ನನಗೆ ಏನಾರು ಒಂದು ಕೆಲಸ ಬೇಕು, ಹೊಟ್ಟೆಗೆ ಆಧಾರ. ಋತುಪರ್ಣಂಗೆ ಗೊತ್ತಾಗಲ್ಲ ಇವ್ನು ಯಾರು ಅಂತ. ನೀನು ಯಾರು ಅಂತಂದಾಗ ಏನೋ ಹೇಳ್ತಾನೆ. ಆವಾಗ ಋತುಪರ್ಣ ಕೇಳ್ತಾನೆ, ಹೌದು ನನಗೂ ಬೇಕಾಗಿದ್ದಾರೆ, ಒಬ್ಬ ಸಾರಥಿ ಬೇಕು, ಪರ್ಸನಲ್ ಚಾರಿಯೇಟರ್, ಕುದುರೆ ಓಡಿಸೋನು. ಸೊ ಅಂತ ಹೇಳಿದಾಗ ನಾನು ಕುದುರೆ ಓಡಿಸ್ತೀನಿ ಸರ್ ಅಂತಂತಾನೆ. ಅವನಿಗೆ ಟೆಸ್ಟ್ ಕೊಡ್ತಾನೆ. ನಳ ತುಂಬ ಚೆನ್ನಾಗಿ ಕುದುರೆ ಓಡಿಸ್ತಾನೆ. ಅವತ್ತಿಂದ ನಳನ್ನ ಅವನು ಸಾರಥಿಯಾಗಿ ಮಾಡ್ಕೋತಾನೆ. ಆಮೇಲೆ ನಳನ ಕತೆ ಗೊತ್ತಾಗುತ್ತೆ ಋತುಪರ್ಣಂಗೆ. ಋತುಪರ್ಣ ಚಕ್ರವರ್ತಿ ಎಂಥ ಮಹಾನ್ ಭಾವ ಅಂದರೆ, ಹಿ ವಾಸ್ ಎ ಗ್ರೇಟ್ ಮ್ಯಾಥಮೆಟಿಷಿಯನ್ನು. ಅವನು ಹೇಳ್ತಾನೆ, ಅಲ್ಲೋ ಅಪ್ಪ ಪುಣ್ಯಾತ್ಮ, ಜೂಜಾಡೋದು ಸುಮ್ಮನೆ ಏನೋ ಬೇಕಾಬಿಟ್ಟಿ ಆಡೋದಲ್ಲಪ್ಪ, ಅದಕ್ಕೂ ಒಂದು ಪ್ರೊಸೀಜರ್ ಇದೆ, ಒಂದು ಸ್ಟ್ರಾಟಜಿ ಇದೆ, ಅದಕ್ಕೆ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಇದೆ. ಸುಮ್ಮನೆ ಏನೋ ಹಿಂಗೆ ದಾಳ ಹಾಕ್ಬಿಟ್ಟು ಹಿಂಗೆ ಮಾಡಿ ಹಿಂಗೆ ಮನೆ ನಡೆಸ್ಬಿಡೋದಲ್ಲ, ತುಂಬ ಯೋಚನೆ ಮಾಡಬೇಕು. ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸು ಅದೆಲ್ಲ ಮಾಡಿ ಇದು ಮಾಡಬೇಕಪ್ಪ. ಅದನ್ನು ನಾನು ಹೇಳ್ಕೊಡ್ತೀನಿ. ನೀನು ಮತ್ತೆ ಹೋಗು, ಅವನಿಗೆ ಯಾರು ನಿನ್ನಿಂದ ರಾಜ್ಯ ಕಿತ್ಕೊಂಡಿದ್ದಾನೋ ಅವನಿಗೆ ಚಾಲೆಂಜ್ ಮಾಡು, ಮತ್ತೆ ನಿನ್ನ ರಾಜ್ಯ ನೀನು ಪಡ್ಕೊ. ಆ ಥರ ನಿನಗೆ ನಾನು ಟ್ರೈನಿಂಗ್ ಕೊಡ್ತೀನಿ ಅಂದ್ಬಿಟ್ಟು ಋತುಪರ್ಣ ನಳನಿಗೆ ಟ್ರೈನಿಂಗ್ ಕೊಡ್ತಾನೆ. ಏಕೆಂದರೆ ಋತುಪರ್ಣ ಲೆಕ್ಕದಲ್ಲಿ ಎಕ್ಸ್ಪರ್ಟು. ಅವನು ಒಂದು ಎಕ್ಸ್ಪೆರಿಮೆಂಟ್ ತೋರಿಸ್ತಾನೆ, ತನ್ನ ಕೆಪಾಸಿಟಿ ಏನು ಅಂತ. ನಳನಿಗೆ ತುಂಬ ಖುಷಿ ಆಗಿಬಿಡುತ್ತೆ. ಸರಿ, ನಳ ಅವನಿಂದ ಕಲ್ತ್ಕೊಂಡು ಆಮೇಲೆ ಮತ್ತೆ ಅವನ ರಾಜ್ಯಕ್ಕೆ ಹೋಗಿ ಚಾಲೆಂಜ್ ಮಾಡಿ ಜೂಜಾಡಿ ತಾನು ಗೆಲ್ತಾನೆ ನಳ. ಆಮೇಲೆ ಅವನು ದಮಯಂತಿನ ಮೀಟ್ ಮಾಡಿ, ಅದೆಲ್ಲ ಇನ್ನೊಂದು ಇದರೊಳಗೆ ಬರುವಂಥ ಒಂದು ಕತೆ. ಮತ್ತು ನಳ ದಮಯಂತಿಯರು ಒಂದಾಗಿ ತಮ್ಮ ರಾಜ್ಯನ ಪಡ್ಕೋತಾರೆ. ಹೀಗೆ ನಳಚಕ್ರವರ್ತಿಗೆ
ತಾನು ಕಳ್ಕೊಂಡಿದ್ದಂಥ ರಾಜ್ಯಕೋಶನೆಲ್ಲ ಕೊಡಿಸಿದಂಥ ಮಹಾನುಭಾವರು ಇಬ್ಬರು, ಕಾರ್ಕೋಟಕ ನಾಗ ದೇವತೆ ಮತ್ತು ಋತುಪರ್ಣ ಚಕ್ರವರ್ತಿ. ಈ ಋತುಪರ್ಣ ಚಕ್ರವರ್ತಿನೇ ಸಿಂಧು ದ್ವೀಪನ ಮೊಮ್ಮಗ, ಅಂದರೆ ಸಿಂಧು ದ್ವೀಪನ ಮಗ ಅಯುತಾಜಿತನ ಮಗ ಋತುಪರ್ಣ. ಸೊ ಒಂದು ಶ್ಲೋಕ ಇದೆ, ಈ ಶ್ಲೋಕನ ನಾವು ಓದಿದ್ರೆ ಹೇಳ್ಕೊಂಡ್ರೆ ನಮ್ಮಲ್ಲಿರುವಂಥ ಕೆಟ್ಟ ಕಲಿಬಾಧೆಗಳಿರುತ್ತಲ್ಲ ಅದೆಲ್ಲ ನಿವಾರಣೆ ಆಗುತ್ತೆ. ಪ್ರತಿದಿನ ಹೇಳ್ಕೋಬೇಕು. ನಮ್ಮ ತಾತ ಅದನ್ನು ಪ್ರತಿ ರಾತ್ರಿ ನಾವು ಮಲ್ಕೊಳ್ಳೋಕೆ ಮುಂಚೆ ಹೇಳಿಸ್ತಾ ಇದ್ರು. ಕಾರ್ಕೋಟಕಸ್ಯ ನಾಗಸ್ಯ ದಮಯಂತ್ಯ ನಳಸ್ಯ ಚ ಋತುಪರ್ಣಸ್ಯ ರಾಜಋಷೇಹಿ ಕೀರ್ತನಂ ಕಲಿನಾಶನಂ ಅಂತ. ಈ ಶ್ಲೋಕನ ರಾತ್ರಿ ಮಲ್ಕೊಳ್ಳೋಕೆ ಮುಂಚೆ ಹೇಳಿ, ಇಲ್ಲಾಂದರೆ ಬೆಳಗ್ಗೆ ಎದ್ದ ತಕ್ಷಣ ಹೇಳಿ. ನಮ್ಮಲ್ಲಿರೋವಂಥ ಕೆಟ್ಟ ಕಲಿ ತೊಲಗೋಗ್ತಾನೆ. ಪ್ರತಿ ದಿವಸ ಕ್ಲೀನ್ ಮಾಡ್ಕೋತಾ ಇರ್ಬೇಕು. ಇವಾಗ ಮನೆಯನ್ನು ನಾವು ಪ್ರತಿ ದಿವಸ ಕಸ ಗುಡಿಸಲ್ವಾ, ಪ್ರತಿ ದಿವಸ ಸ್ನಾನ ಮಾಡಲ್ವಾ, ಆ ಥರ. ಕಲಿ ಅನ್ನೋದು ಮೆಂಟಲ್ ಇನ್ಸ್ಟೆಬಿಲಿಟಿ ಮಾಡಿಬಿಡ್ತಾನೆ. ಅದು ಈಗಿನ ಕಾಲದಲ್ಲಂತೂ, ಈ ಕಲಿಗಾಲದಲ್ಲಂತೂ ತುಂಬ ಜಾಸ್ತಿ. ಒಬ್ರಿಗೂ ಸ್ಥಿಮಿತಾನೇ ಇಲ್ಲ, ಎಲ್ಲ ಮಂಕುಗಳಾಗಿ ಹೋಗ್ತಾ ಇದ್ದೀವಿ ನಾವೆಲ್ಲ. ಅದೆಲ್ಲ ಕಲಿ ಪ್ರಭಾವ ಅದು. ಹೀಗಾಗಿ ಸಿಂಧು ದ್ವೀಪ ಚಕ್ರವರ್ತಿ ಮತ್ತು ಅವನ ಮೊಮ್ಮಗ ಋತುಪರ್ಣ ಚಕ್ರವರ್ತಿ, ಇವರ ವೈಭವ ಇದು. ಇವರೆಲ್ಲ ಸೂರ್ಯವಂಶದ ರಾಜರು, ಅಂದರೆ ಭಗೀರಥ ಆದಮೇಲೆ ಬಂದಂಥವ್ರು.